ನೀ ಸುಮ್ಮನೆ ಇರ್ತೀಯ ಅವನಿಲ್ಲ ಹಂಬಾಕಲ್ಲ ಅವನಿಗೆ ಏನು ಎದೆಲ್ಲೇ ಮಾತಾಡ್ತಾನೆ ಅನ್ಬೇಕು ಹಂಗೆ ಮಾಡ್ತಾನೆ. ನಾನು ಮತ್ತೆ ನೀವೆಲ್ಲ ಹೋಗಿದ್ರಲ್ಲ ಈಗ ಹಿಡ್ದಿದ್ದ ಅರ್ಧಕ್ಕೆ ಬಿಡಬಾರ್ದು ಅಂತ ಹೇಳಿ ಅಷ್ಟು ಒಂದು ಕಾರ್ಯ ಪೂರೈಸೋ ತನಕ ಇದು ಮಾಡಿದ್ದಿಲ್ಲ. ಇದು ನಾನು ಫಸ್ಟಿನ ದಿವ್ಸ ನೋಡ್ದವನೇ ಸುಮ್ಮನೆ ನನ್ನಷ್ಟಕ್ಕೆ ನಾ ಬರಬೇಕು ಅಂತ ಲೆಕ್ಕ ಹಾಕಿದ್ದೆ. ಊರ ಮನೆ ಒಳಗೆ ಮತ್ತೆ ಒಂಥರ ಹವಾಸ್ಗೀಡ್ ಆಗ್ತದೆ ಅಂತ ಹೇಳಿ ಸುಮ್ಮನೆ ಹಾಕಿಂಡೆ. ಅಲ್ಲ ನೀ ಹೇಳ್ತೀಯ ಅವತ್ತು ಒಂದ್ಸತಿ ಹೇಳಿದೆ ಮತ್ತು ನೀವೆಲ್ಲ ಹಿಂಗೆ ಹೇಳೋಕ್ಕೂ ನಾನು ಅತ್ಲಾಗ ಅಕ್ಕಿ ಒಪ್ಕೊಂಡೆ ಮತ್ತೆ ಎಂತ ಮಾಡೋದು. ಸ್ವಂತ ಅಪ್ಪ ತೀರ್ಕೊಂಡಾಗ ಒಂದು 11 ದಿನನ ಇವನಿಗೆ ಮನೇಲಿ ಕೂರಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ರಾಜಕೀಯ ಕೆಲಸ ಮಾಡೋ ಇವನೇ ಸಯ್ಯ. ಅವನಿಗೆ ಇಲ್ಲಿ ಇರೋದಂದ್ರೆ ಆಗಲ್ಲ. ಯಾರೋ ಏನೋ ಅದೇ ಒಳಗಿಂದೊಳಗೆ ನನಗಂತೂ ನೋಡಿ ನಾ ಎಲ್ಲಿ ಸತಿ ಅವನು ಫೋನ್ ಮಾಡೋದು ಯಾರು ಅಲೇಸ್ತಾ ಇದ್ದಂಗೆ ಹೋಗಿ ಫೋನಲ್ಲಿ ಮಾತಾಡ್ತಾ ಇದ್ದ. ನಾನು ನೋಡೀನಿ ಆಚೆಗೀಚೆಗೆ ಏನು ಕಳ್ಳರು ನೋಡ್ದಂಗೆ ನೋಡೋದಪ್ಪ, ಯಾರು ಬತ್ತಾರನೋ ಏನೋ ಎತ್ತ ಅಂತ. ನಾನು ಒಂದ್ಸತಿ ಹಿಂಗೆ ಮದ್ದಿಗೆ ಹೋಗಿ ಅದೇ ಅಂತ ಹಂಗೆ ಮಾಡ್ತೀಯ ಮಾರಯ್ಯ, ಇದ್ರ ಸಾಪ್ಸಿದ ಮಾತಾಡೋಕ್ಕಾಗಲ್ಲ ಇದ್ರೇ ಬಂದ್ಕೊಂಡು ಇಲ್ಲಿ ಕದ್ದು ಮುಚ್ಚಿ ಫೋನಲ್ಲಿ ಯಾರ ಹತ್ರ ಮಾತಾಡೋದು ಅಂತೇಳಿ ಕೇಳೋಣ ಅಂತ ಜ್ಞಾನ ಮಾಡಿದೆ. ಮತ್ತತ್ಲಿಗೆ ಏನಾರು ಹೊಡಿಬಿಡ್ಸ್ಕೆ ಅಂತೇಳಿ ಸುಮ್ಮನೆ ಬಿಟ್ಟೆ. ಸದ್ಯ ಮಾರ ಒಳ್ಳೆ ಕೆಲಸ ಮಾಡಿದ್ರಿ. ಎಲ್ಲಾರು ಕೇಳಿದರೆ ಅದೇ ಒಂದು ದೊಡ್ಡ ಇದಾಗಿರ್ತಿತ್ತೇನು. ಹುಡುಗ ಒಂಥರ ಮೇಲ್ ಮಾತಾಡೋದು ಹೊರಡ್ತಾನ ಅಂತ ಅನ್ಸಿದ್ರು ಒಳ್ಳೆ ಹುಡುಗನೇಯ ಗುಂಡಪ್ಪಣ್ಣ, ಒಳ್ಳೆಯವನೇಯ. ಯಾವೊಂದು ಖರ್ಚಿಗಾಗಲಿ ಮಾಡೋಕ್ಕಾಗಲಿ ನೀವು ಯಾವುದಕ್ಕೂ ಲೆಕ್ಕ ಹಾಕ್ಬೇಡಿ, ದುಡ್ಡಿಗೆ ಲೆಕ್ಕ ಹಾಕೋದೇ ಬೇಡ, ಏನೇನು ಮಾಡಬೇಕೋ ಎಲ್ಲ ಮಾಡಿ ಅಂತ ಹೇಳಿದ್ನಪ್ಪ. ಅದೊಂದು ಹೇಳಿದ್ದ. ಮತ್ತು ಇನ್ನಿದ್ದರಾದರೆ ಸಣ್ಣ ಪುಟ್ಟದಕ್ಕೂ ಲೆಕ್ಕ ಕೇಳ್ತಿರ್ತಾರಲ್ಲ, ಅದಕ್ಕೆ ಎಷ್ಟಾಯ್ತು ಇದಕ್ಕೆ ಎಷ್ಟಾಯ್ತು ಅಂತ. ಒಂದು ದಿವ್ಸನೂ ಅವ್ನು ನನ್ನ ಹತ್ರ ಕೇಳಲ್ಲ. ಲಾಸ್ಟಿಗೆಲ್ಲ ಒಟ್ಟಿಗೆ ಹೇಳಿದ್ಬಿಟ್ರೆ ಅವನಿಲ್ ನೀನು ಹೇಳಿದ್ದ? ಇಲ್ಲ ಪಾಪಣ್ಣ, ಎಂತ ಕೇಳಲೂ ಇಲ್ಲ. ನಾನು ಆದರೂ ಹಂಗೆ ಟೋಟಲ್ ಹೇಳ್ಕೊಂಡು ಸುಮ್ಮನೆ ಆಗಲೂ ಇಲ್ಲ. ಯಾವುದಕ್ಕೆ ಎಷ್ಟೆಷ್ಟು ಅಂತ ತೋರಿಸೇ ಅವನ ಹತ್ರ ಇದು ಮಾಡಿದ್ದು. ಯಾವುದಕ್ಕೂ ಲೆಕ್ಕ ಹಾಕ್ಲಪ್ಪ ನೀವು ಹೇಳ್ದಂಗೆ. ನನ್ನೊಂದು ದುಡ್ಡು ಚೆನ್ನಾಗಿ ಮಾಡಿಟ್ಕೊಂಡನೇನೋ ಪಾಪಣ್ಣಣ್ಣ, ಇಲ್ದಿರ ಇಷ್ಟೆಲ್ಲ ಎಲ್ಲಿ ಖರ್ಚು ಮಾಡೋಕ್ಕಾಗ್ತದ್ರಿ? ಅವನು ಎದೆ ಮೇಲೆ ಹೇರಕ್ಕ ದುಡ್ಡು ಇನ್ನು ಈಗ ಈ ಥರ ಖಾಲಿ ಮಾಡೋ ಬದಲು ಅಪ್ಪ ಆ ಥರ ಏನು ಕೊಡ್ತಿದ್ನಲ್ಲ, ಅದಕ್ಕೆ ದುಡ್ಡಿಲ್ಲ ಇದಕ್ಕೆ ದುಡ್ಡಿಲ್ಲ ಅಂಥೇಳಿ ಇವನೇ ತಂದು ಹಾಕಿ ಬೇರೆ ತೋಟದ ಕೆಲಸ ಎಲ್ಲ ಏನು ಆಗ್ಬೇಕು ಅದನ್ನೆಲ್ಲ ಮಾಡ್ಬೋದಿತ್ತಪ್ಪ. ಏನು 3-4 ಜನ ಅದಾರ, ಒಬ್ಬ ಏನು ಮಾಡಿದ್ರು ಅವನಿಗೆಯ. ಅಲ್ಲ ಗುಂಡಪ್ಪ ಮಾವ, ನೀವು ಹೇಳ್ತೀರಲ್ಲ ಅವನ ಹತ್ರ ದುಡ್ಡಿತ್ತು, ಅಪ್ಪಗೆ ಇಷ್ಟೆಲ್ಲ ಆದಾಗ ಇಲ್ಲಿ ಕೊಡ್ಬೋದಿತ್ತು ಅಂತ. ಏನು ಅಪ್ಪನ ಹತ್ರ ಕಡಿಮೆ ದುಡ್ಡಿತ್ತು ಅಂತ ಮಾಡಿದ್ರ? ಅದು ಗೊತ್ತಿತ್ತು ಅವನಿಗೆ. ಅದಕ್ಕೆ ಅವನಿಗೆ ಬೇಕಾಗಿ ಏನು ಸೇವಿಂಗ್ಸ್ ಮಾಡ್ತಾ ಇದ್ದಾನೋ ಎಂತ ಮಾಡ್ತಾ ಇದ್ದಾನೋ. ಏನು ಇವ್ರ ಹತ್ರನೂ ದುಡ್ಡು ಸ್ವಲ್ಪ ಇತ್ತ ಮಾರ, ಒಂದಷ್ಟು ಜನ ದುಡ್ಡು ಒಳಗೆ ಹಾಕಿದ್ರು ಮಾತ್ರ. ಅಲ್ಲ ಈ ಟೈಮಲ್ಲೆಲ್ಲ ಹಂಗೆ ಒಳಗೆ ಹಾಕ್ಕೊಂಡವ್ರು ಅವ್ರು ಉದ್ಧಾರ ಅಂತೂ ಆಗಲ್ಲ. ಸುಮ್ಮನೆ ಇರ್ತೀಯ ಅನಿಲ್ಲ, ಹಂಗಿದ್ದರೆ ಉದ್ಧಾರ ಆಗೋದು ನಿಂಗೆ ಗೊತ್ತಿಲ್ಲ. ಯಾರಿಗೇನಾಗಿದೆ ಹೇಳ? ಎಷ್ಟು ಜನನ್ನ ನೋಡ್ತೀನಲ್ಲ ನಾನು, ಈ ಥರ ಮಾಡಿದರೆ ಉದ್ಧಾರ ಆಗೋದು. ನಾವು ಸತ್ಯ ಅಂತ ಹೋತೀವಲ್ಲ, ನಾವು ಮತ್ತು ಕೆಳಗೆ ಹೋಗೋದು. ಇದು ಮಾರಯ್ಯ ನಂಗೆ ಮತ್ತೀಗ ಮಾತಾಡ್ತಾ ಮರ್ತೋಗ್ತದೆ. ಅಲ್ಲ ಗುಂಡಪ್ಪಣ್ಣ, ಈಗ ಎಂತ ಅವನಿಗೆ ತಟ್ಟೆ ಕೊಟ್ಟಿದ್ದಕ್ಕೆ ರೇಟ್ ಸ್ವಲ್ಪ ಕಡಿಮೆ ಮಾಡೋಣ, ಇಲ್ಲ ಎಲ್ಲರಿಗೆ ತಗೊಂಡಷ್ಟೇ ತಗೊಳನ್ರಿ? ಬೇಡ ಅದೊಂದು ಕೆಲಸ ಮಾಡಿಗಿಡಿಯ ಪಾಪಣ್ಣ. ನೀನೆಲ್ಲರೂ ಏನಾರು ಹೇಳ್ಗಿಡಿಯ ಕಡಿಕೆ ಕಡಿಮೆ ಹಾಕ್ತೀವಿ ನಾವು ಅಂತ. ಇಲ್ಲ ನಾ ಹೇಳಲ್ಲ, ಅವನ ಹತ್ರ ಹೇಳಲ್ಲ. ನಾ ಯೋಚನೆ ಮಾಡಿದಲ್ಲ, ತೊಗೊಂಡಿದ್ದು ಸುಮಾರೇ ತಗೊಂಡನಲ್ಲ, ಸುಮಾರು ಉಳ್ದವ ಗುಂಡಪ್ಪಣ್ಣ ಅವ್ರ ಮನೆಯಲ್ಲಿ. ಅದಷ್ಟು ಲಾಸಯ್ಯ. ಅಲ್ಲ ಇವ್ ಯಾಕೆ ಹಿಂಗೆ ಮಾಡ್ತಾನ ಮಾರಯ್ಯ ಅವನಿಲ್ಲ? ಇದೇ ಸಿಟ್ಟು ಬರೋದು ನೋಡ ನನಗೆ. ಯಾಂತ ಉಳಿದ್ರೆ ನಾವೇನು ಮಾಡೋಕ್ಕಾಗ್ತದ? ನಾವು ಹೇಳಿದ್ವಿ ಅವನಿಗೆ ಇಂತಿಷ್ಟು ತಗ ಅಂತ. ನಾನಂತೂ ಒಂದ್ಸತಿ ಹೇಳಿನಿ ಇಷ್ಟು ಬೇಡ ಆಗ್ತದೆ ಅನ್ನೋ ಮರಯ್ಯ ಅಂತ. ಇಲ್ಲ ಬೇಕೇ ಬೇಕು ಅಂತ ಕೂತ್ಕೊಂಡ, ಕೊಟ್ಟೆ ತಗೊಂಡೋಗಿ ಇಟ್ಕೊಂಡು ಅವೇನು ಕೊಡ್ತೋತವ. ಇನ್ನೊಂದು ದಿವಸ ಎಂತ ಕಾರ ಆಗ್ತದೆ. ಇನ್ನು ಈ ಥರದ ಕಾರ್ಯ ಆಗ್ತಿರ್ತಾವ ಅವ್ರ ಮನೇಲಿ. ಸುಮ್ಮನೆ ಇರೋ ನೀ ಬರೀ ಬೇರೆ ಸುಖ ಕಷ್ಟನೇ ನೋಡು. ಹಿಂಗೆ ಮಾಡಿದ್ರೆ ನೀನು ಇದು ಮಾಡ್ದಂಗೆ. ಅಲ್ಲ ಗುಂಡಪ್ಪ, ಸ್ವಲ್ಪ ನಿಧಾನ. ನೀವು ಯಾಕೆ ಅವನ ಮೇಲೆ ಇಷ್ಟು ಉರಿದು ಬೀಳ್ತಿದ್ದೀರೋ ನಂಗಂತೂ ಗೊತ್ತಾಗಲ್ಲ. ಉರಿದು ಬೀಳೋದು ಅಂದ್ರೆ ನಂಗೆ ಯಾಕೋ ಅವನು ನೋಡಿದ್ರೆ ಅಷ್ಟು ಸಿಟ್ಟು ಬರ್ತದ. ಅಲ್ಲ ತಂಗಿ ಒಂದೇ ಮನೆಯಲ್ಲದೆ ಸುಮ್ಮನೆ ಹೇಳೋದಲ್ಲ ಪಾಪ, ಅದೊಂದು ಮಗು ಎಂತ ಮಾಡ್ತದೆ. ಇವ್ ಸ್ವಲ್ಪ ಜವಾಬ್ದಾರಿ ತಗೋಬೇಕ ಬೇಡ?
ಈಗ ಆದ್ಮೇಲೆ ಒಂದು 2 ದಿವಸ ಮನೆ ಕಡೆ ಇದ್ದು ಎಲ್ಲರಿಗೂ ಏನು ಲೆಕ್ಕಾಚಾರ ಏನಾಗಿದೆ ಎತ್ತಾಗಿದೆ, ಈ ತೋಟದ ಬೇಸಾಯ ಗೀಸಾಯ ಅವನ್ನೆಲ್ಲ ಹೋಗಿ ನೋಡ್ಬೇಕನ್ನೋದು ಗೊತ್ತಿಲ್ಲ ನಾ. ಅಲ್ಲ ಈಗ ನೋಡಕ್ಕೆ ಅವಾಗಲೇ ಒಂದು 11 ದಿನದ ತನಕ ಮನೇಲಿ ಇರ್ಲ ಹೋದವ ಈಗಿರ್ತಾನ. ಯಾವಾಗ ಬತ್ತೀಯ ಕೇಳ್ತೀನಿ, ಸದ್ಯಕ್ಕೆ ಬರೋಕ್ಕಾಗಲ್ಲ ಅಂತಾನೆ. ಆ ಮಗು ಏನು ಮಾತಾಡ್ಲ ಪಾಪ ಅಲ್ಲೇ ನಿಂತಿತ್ತು. ನನಗೆ ಅದ್ರ ಮುಖ ನೋಡೋದಕ್ಕೂ ಭಾಳ ಬೇಜಾರಾದಂಗತ್ತ. ಸುಮ್ಮನೆ ಹೇಳಬಾರ್ದು, ಈ ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಒಂದೇ ಅಲ್ಲನೋ. ಈಗ ಅದ್ರ ವಯಸ್ಸಿಗೆ ಯಾರಿಗೆ ಎಂತ ಗೊತ್ತಿರ್ತದೆ ನೋಡೋಣ ಹೇಳ. ಅವನಕ್ಕಿಂತ ಇದಕ್ಕೆ ಹೆಚ್ಚು ತಿಳುವಳಿಕೆ ಅದೇ. ನೀ ಹೇಳ್ತೀಯ ಆ ಮಗು ಪರೀಕ್ಷೆಗೆ ಹೋಗೋದು ಬಿಟ್ಕೊ ಕೂತ್ಕೊತು ಮನೇಲಿ ಹಿಂಗಾಗಿದೆ ಅಂತೇಳಿ ಅದು ಎಲ್ಲೂ ಮನೆಯಿಂದ ಹೊರಗೆ ಹೆಜ್ಜೆ ಇಡ್ಲ. ಇವನಿಗೆ ಇರೋಕ್ಕಾಗದೆ ಹೋತು. ಅಲ್ಲ, ಬೆಳ್ಳಿ ನೋಡಿ ನನಗೂ ಪಾಪ ಅನ್ನಿಸ್ತು. ಅದೇನು ಸುಳ್ಳಲ್ಲ. ಅದ್ರ ಪರೀಕ್ಷೆ ಅದು ಹಿಂಗೆ ಮನೇಲಿ ಇರಬೇಕು ಅಂತ ಬರೀದೇ ಇದ್ದಿದ್ದಲ್ಲ. ನಾನು ಹೇಳೀನಿ ಪರೀಕ್ಷೆ ಬರೀ ಹೋಗು ಅಂತ. ಅದೇ ಹೇಳ್ತು, ಒಂದು ಹೆಂಗೂ ಬರೆಯೋಕ್ಕಾಗ್ಲಲ್ಲ, ಮತ್ತು ಉಳ್ದವನ್ನ ಎಲ್ಲವನ್ನೂ ಒಂದೇ ಸತಿ ಬರೆದು ಬಿಡ್ತೀನಿ ನಾನು, ಅವಾಗೊಂದು ಇವಾಗೊಂದು ಬರೆದ್ರೆ ಸರಿ ಆಗಲ್ಲ ಅಂತ ಅದೇ ಬಿಟ್ಟಿದ್ದು. ಅದೇನು ಹಿಂಗೆ ಮನೇಲಿ ಇರಬೇಕು ಅಂಥೇಳಿ ಏನು ಬಿಟ್ಟಿದ್ದಲ್ಲ. ಅವ್ರ ಮನ್ಸಲ್ಲಿ ಬೇಜಾರು ಇತ್ತಂತ ಮಾಡೋಣ. ಅದು ಅಲ್ಲದೆ ಈಗ 11 ದಿನದ ತನಕ ಇರಲ್ಲ ಅಂದ್ರೆ ಎಲ್ಲತ್ತದ ಗುಂಡಪ್ಪ ಅವೆಲ್ಲ ಈಗ ಹಿಂದಿನಂಗೆ. ಅವಾಗೆಲ್ಲ ಕೆಲಸ ಅಂತ ಇರ್ತಿದ್ರು ಮನೆ ಬದಿ. ಈಗ ಹಂಗೆ ಹೊರಗಡೆ ಡ್ಯೂಟಿಯವರೆಲ್ಲ ನೀವು ಇಡೀ 10-11 ದಿನ ರಜೆ ಹಾಕಿ ಅಂದ್ರೆ ಅವರಿಗೆಲ್ಲ ಆಗಲ್ಲ. ಅದಾರು ನಾನು ಹೇಳಲ್ಲ. ಅಲ್ಲ ಹಂಗೆ ಅಂಥೇಳಿ ನನಗೂ ಅವನ ಮೇಲೆ ಸುಮಾರು ವಿಚಾರಕ್ಕೆ ಸಿಟ್ಟದೆ ಬಿಡಿ. ಅದು ಇದಕ್ಕಾಗೇನು ಸಿಟ್ಟು ಮಾಡೋದೇನು ಬೇಡ ಅಂತ ಕಾಣ್ತದಪ್ಪ. ಸುಮ್ಮನಿರೋ ನೀನು. ಹುಟ್ಟೋ ಬೆಳೆಯವೆಲ್ಲ ಇಂಥವ್ನು ನೋಡೇ ಕಲಿಯೋದಲ್ಲನೋ. ಅಲ್ಲ ಅವನಿಲ್ಲ, ಎಂಥದ್ರ ಮಾರಯ್ಯ ನಿಮ್ಮ ಕತೆ. ಇಷ್ಟು ದಿವಸ ಅಲ್ಲಿ ಆ ಕೆಲಸ ಅದು ಇದು ಅಂತ ಆಯ್ತು, ಈಗಲೂ ನಿಮ್ದು ಅದರದ್ದೇ ಮಾತುಕತೆ, ಬೇರೆ ಎಂಥ ವಿಷಯನೇ ಇಲ್ಲನ್ರ ನಿಮಗೆ ಮಾತಾಡೋಕ್ಕೆ. ನಾನು ಅಷ್ಟೊತ್ತಿಂದ ಒಳಗೆ ನಿಂತ್ಕೊಂಡು ಅಲೆಸ್ದೆ, ಕೇಳೋಕ್ಕಾಗದೆ ಹೊರಗೆ ಬಂದೀನಿ. ಅಲ್ಲ ಇದ್ರ ಕತೆ ನೋಡು, ಕೇಳೋಕ್ಕಾಗದಿದ್ರೆ ಹಿಂಗೆ ದೂರ ಎತ್ಲಗಾರು ಹೋಗ್ಬೇಕಪ್ಪ. ಮತ್ತು ಇಲ್ಲಿ ಹತ್ರನೇ ಗೊತ್ತಿದ್ದೀಯಾ? ಕೇಳೋಕ್ಕಾಗಲ್ಲ ಅಂದರು ಅವರು, ಇಲ್ಲಿ ನಿಂತು ಮಾತಾಡೋಕ್ಕಾಗಲ್ಲ ಅಂದ್ರ. ಅಲ್ಲ ಸೀತತೆ ನೀವೇ ಹೇಳಿ. ಹೋಗ್ತಾ ಗುಂಡಪ್ಪ ಒಬ್ಬರು ಇವ 11 ದಿನದ ತನಕ ಇರಲ್ಲ ಮಗ ಆಗಿ ಇರಬೇಕಿತ್ತು ಅನ್ನೋದು ಒಂದೇ, ಬೇರೆ ಏನೂ ಹೇಳಲ್ಲ. ಹಾಗಾಗಿ ಅವ್ನು ಕಂಡ್ರಾಗಲ್ಲಂತ ಇವ್ರಿಗೆ ಸಿಟ್ಟಂತೆ. ಅಯ್ಯೋ ಅನಿಲ, ನೀನು ಈಗ ಅಲೆಸ್ತಿದ್ದೀಯ. ನಾನು ಒಂದು 100 ಸತಿ ಕೇಳಿದ್ನೇನ, ಹೇಳಿದ್ನೇ ಹೇಳ್ತಾರೆ. ಏನಾರು ಮಾಡ್ಕೊಳ್ಳಿ ಅತ್ಲಾಗೆ ಅಂತ ಸುಮ್ಮನೆ ಬಿಟ್ಟೆ. ಇವ್ರು ಹೇಳ್ತಾರೆ ಅಂತೇಳಿ ಆ ಹುಡುಗ 11 ದಿವಸದ ತನಕ ಇಲ್ಲ ಇಲ್ಲಿ ಇರೋಕ್ಕಾತಿರ್ಲ. ಹೌದು, ಮಾತ್ರ ನನಗೂ ಹಾಗೆ ಅನಿಸೋದು. ಅದು ಎಂತಕ್ಕೆ ಅದೊಂದು ಶಾಸ್ತ್ರ ಅಂತ ಮಾಡಿದ್ರೆ ಏನು ಹಿಂದಿನವರು? ಇಲ್ಲ ಪಾಪಣ್ಣ, ಹಿಂದಿನವರು ಶಾಸ್ತ್ರನೆಲ್ಲ ಹಂಗೆ ಸುಮ್ಮನೆ ಮಾಡಲ್ಲ. ಈಗ ಈ ಪ್ರಭಾತಕ್ಕನ ಪರಿಸ್ಥಿತಿನೇ ಎಷ್ಟೊಂಥರ ಅತಂತ್ರ ಆದಂಗಾಗಿದೆ. ಕಣ್ಣು ಕಟ್ಟು ಕಾಡಲ್ಲಿ ಬಿಟ್ಟಂಗೆ ಆಗಲ್ಲನ. ಇದ್ದಕ್ಕಿದ್ದಂತೆ ಮನೆ ಜವಾಬ್ದಾರಿ ತಗೊಂಡು ಮನುಷ್ಯನೇ ಇಲ್ಲ ಅಂತ ಅಂದರೆ ಮುಂದೆ ಏನು ಮಾಡ್ಬೇಕು ಅವರು? ಈಗ ತಣ್ಣಗೆ 11 ದಿನ ಮನೆಯಲ್ಲೇ ಕೂತಿದ್ರ, ಬೆಳ್ಳಿ ಆಗಲಿ ಅವರಾಗಲಿ ಹಿಂಗೆ ಮಾತಾಡ್ಕೊಳಕ್ಕಾಗ್ತದೆ. ಏನು ಮಾಡೋಣ ಮುಂದೆ, ಎಲ್ಲೆಲ್ಲಿ ಏನೇನಾಗಿದೆ, ಯಾವ ಜವಾಬ್ದಾರಿ ಯಾರು ತಗೋಬೇಕು ಅವನ್ನೆಲ್ಲ ಮಾತಾಡ್ಬೇಕಲ್ಲ. ಮನೆಯವರೆಲ್ಲರೂ ಹತ್ರದವರು 11 ದಿನ ಮನೆಯಲ್ಲೇ ಇದ್ದರೆ ಅವನ್ನೆಲ್ಲ ಯೋಚನೆ ಮಾಡ್ಬೋದು, ಒಂದು ತೀರ್ಮಾನ ಮಾಡ್ಬೋದು, ಮುಂದಿನ ದಾರಿ ಕಂಡುಹಿಡ್ಕೋಬೋದು ಅನ್ನೋದೊಂದಾತ. ಅದು ಅಲ್ಲದೆ ಬೇಜಾರು ಇರ್ತದಲ್ಲ ಕಳ್ಕೊಂಡಿದ್ದು. ಒಂದು ಏನೇ ಹೇಳು, ಎಷ್ಟು ಒಂದು ದುಃಖ ಆಗಿರ್ತದೋ ಅಷ್ಟು ಹೊತ್ತು ಕಳ್ಕೊಂಡಷ್ಟಕ್ಕೂ ಒಳ್ಳೆಯದು. ದುಃಖ ಒಂಚೂರು ಇದಾದಂಗೆ ಆಗ್ತದೆ. ಅವರವರೇ ಇದ್ದು ಅವನ್ನೆಲ್ಲ ಇದು ಮಾಡೋಕ್ಕಾಗಿ ಅಷ್ಟೇ ನನ್ನ ಅಂದಾಜು. ಇಲ್ಲ ನನಗೇನು ಭಾಳ ಗೊತ್ತದೆ ಅಂತ ಅಲ್ಲ. ಈಗ ನಾ ಯೋಚನೆ ಮಾಡೋದು, ನಾನು ಈಗ ಮೊನ್ನೆ ಎಲ್ಲರೂ ನಿಮ್ಮ ಅಣ್ಣ ಈ ಥರ ಹೇಳಾರಲ್ಲ, ಹೋಗುತ್ತಾ ಹುಡುಗಿಗೆ ಬೈಯೋದು 11 ದಿನದ ತನಕ ಮನೇಲಿರಲ್ಲ, 11 ದಿನದ ತನಕ ಮನೇಲಿರಲ್ಲ ಅಂತ. ಆವಾಗ ನಾನು ಎಣಿಸಿದ್ದು ಇದಕ್ಕಾಗಿ ಹಿಂದಿನವರು ಒಂದು ಇದನ್ನು ಮಾಡ್ಯಾರೆ. ಅವರವರೇ ಕೂತು ಒಂದು ತೀರ್ಮಾನ ಮಾಡ್ಕಿಣ್ಲಿ ಏನು ಮಾಡಬೇಕು ಅಂತ, ಮುಂದಿನ ಜೀವನಕ್ಕೆ ಒಂದು ದಾರಿ ಹುಡ್ಕಿಣ್ಲಿ. ಅಷ್ಟು ದಿವಸ ಬೇಕು. ಮತ್ತು ಸುಧಾರಿಸ್ಕೊಳಕ್ಕೂ ಈಗ ಬೇಕಲ್ಲ, ಅಷ್ಟು ಸುಲಭಕ್ಕೆ ಮರೆಯೋಕ್ಕಾಗ್ತದನ. ಹಂಗಾಗಿ ಎಲ್ಲ ಮಾಡ್ಯಾರೆ ಅಂತ ಲೆಕ್ಕ ಹಾಕೀನಿ. ಅವನಿಗೆ ಈಗ ಅನಿವಾರ್ಯ ಅವನು ಹೋಗಿದ್ರಲ್ಲಿ ತಪ್ಪು ಅಂತ ನನಗೇನು ಅನ್ಸಲ್ಲ ನೋಡು. ನಾ ಹೇಳಿದ್ರೆ ಇವ್ರು ನನ್ನಷ್ಟು ದುಃಖ ಬರ್ತಾರೆ, ನೀವೆಲ್ಲ ಒಂದೇ ಥರದವರು ಅಂತ.
ಎಂತ ಈಗ ರಜೆ ಹಾಕಿ ಬಂದಿರ್ತಾರೋ ಏನೋ, ಹಿಂಗೆ ಸಡನ್ನಾಗಿ ಬಂದಿದ್ದಲ್ಲಿಂದ ಹೋಗ್ಬೇಕಲ್ಲ, ಹೋಗಲ್ಲೆಲ್ಲ ಒಂದು ವ್ಯವಸ್ಥೆ ಮಾಡಿಟ್ಟು ಬರ್ಬೇಕಲ್ಲ. ಇದು ಮಾತ್ರ ಹೌದು ಸೀತತೆ, ನೀವು ಹೇಳಿದ 100ಕ್ಕೆ 100 ಹೌದು ಮಾತ್ರ. ಯಾರು ಹತ್ರನೂ ಮಾತಾಡದೆ ಅವರಷ್ಟಕ್ಕೆ ಅವ್ರು ಸುಮ್ಮನೆ ಕೂತಾಗಲೇ ಒಂದು ಸ್ವಲ್ಪ ತಲೆಗೆ ಐಡಿಯಾ ಬರೋದು, ಏನು ಮಾಡ್ಬೋದು, ಮುಂದಿನ ಜೀವನ ಹೆಂಗೆ ಎದುರಿಸ್ಬೋದು ಅಂತ. ಅದು ಒಂದಾತ. ಅದು ಅಲ್ಲದೆ ಈಗ ಮಾತಾಡ್ಸೋಕ್ಕೆಲ್ಲ ಗೊತ್ತಿರ್ತಾರಲ್ಲ ಅವರು ಇವರು ಅಂಥೇಳಿ, ಅವತ್ತಿನ ದಿವಸ ಆಗದೆ ಇರೋರು ಈಗ 11 ದಿನದ ಒಳಗೆ ಮನೆಗೆ ಬಂದರೆ ಮನೆಯವ್ರು ಎಲ್ಲರೂ ಅಲ್ಲೇ ಇದ್ದರೆ ಎಲ್ಲರನ್ನೂ ಮಾತಾಡ್ಸ್ದಂಗೆ ಆಗ್ತದಲ್ಲ ಅಂತ ಆ ಥರಕ್ಕೂ ಏನಾರು ಮಾಡ್ಯಾರ ಏನೋ. ಅಲ್ಲಿ ಹಿಂದೆಲ್ಲ ಯಾವ ಥರ ಇತ್ತ. ಸುಮ್ಮನೆ ಇರ ಮಾರಾಯ, ಎಲ್ಲ ಒಂದೇ ಥರದವ್ರು ಕೆಲಸ. ಏನು ರಾಜಕೀಯ ಕೆಲಸ ಅಲ್ಲಿ ಬಿಟ್ಟು ಬಂದರೂ ಮತ್ತೊಂದು ಸತಿ ಹೋಗಿ ಮಾಡ್ಕೊಳಕ್ಕಾಗಲ್ಲ. ಏನು ಕೆಲಸ ಮಾಡಿದ್ರು ಸಯ್ಯಪ್ಪ. ಅಲ್ಲ ಗುಡ್ಡಪ್ಪ, ಅದು ಅಷ್ಟು ಸಲೀಸಾತದಂದ್ರೆ ಅದೇನು ನಾವಿಲ್ಲಿ ತೋಟಕ್ಕೆ ಮಣ್ಣು ಗೊಬ್ಬರ ಹೊತ್ತಾಕ್ತಂಗೆ ಅಂತ ಲೆಕ್ಕ ಹಾಕಿರ, ಅರ್ಧಕ್ಕೆ ನಿಲ್ಲಿಸಿ ಬಂದರೆ 4 ದಿನ ಬಿಟ್ಟು ಹೋದರೂ ಎಲ್ಲಿಂದ ಬಿಟ್ಟಿರ್ತೀವೋ ಅಲ್ಲಿಂದ ಮಾಡ್ಕೊಂಡು ಹೋದ್ರು ಸೈ. ನಮ್ಮ ತೋಟ, ನಮ್ಮ ಗೊಬ್ಬರ, ನಮ್ಮ ಮಣ್ಣು, ಬೇರೆ ಯಾರು ಅದ್ರಿಗೆ ಬರೋದು ಇಲ್ಲ, ಬೇರೆ ಯಾರಿಗೆ ಅದರಿಂದ ಏನು ಆಗಬೇಕಾಗಿದ್ದು ಇಲ್ಲ. ಇದು ಹಂಗಲ್ಲ. ಅವನ ಕೆಲಸ ಈಗ ಅವನು ಪೂರ್ತಿ ಮಾಡಿದೆ, ಆದರೂ ಮುಂದಿನ ಕೆಲಸ ಆತ ಹೋಗ್ಬೇಕಲ್ಲ, ಅದೇ ಬೇರೆ ಇರಲ್ಲ ಮಾಡೋದು. ಈಗ ಅರ್ಧಕ್ಕೆ ನಿಂತು ಹೋದರೆ ಈಗ ಹೆಂಗಾಗ್ತದೆ? ಇವನ ಕೆಲಸ ಪೂರ್ತಿ ಮಾಡಿ ಕೊಟ್ಟು ಬಂದರೆ ಮುಂದಿನ ನೀವು ಮಾಡಿ ಅಂದರೆ ಅವ್ರು ಫಸ್ಟಿಂದ ಮಾಡ್ಕಿ ಬರ್ತಾರೆ. ಹಾಗಾಗಿ ಅವ ಅರ್ಜೆಂಟ್ ಮಾಡ್ಕೊಂಡು ಹೋಗಿದ್ದು ಬಿಡಿ ಅತ್ಲಾಗಿ ಎಂತಕ್ಕೆ ಈಗ ಅದನ್ನು ಕೊಟ್ಕೊಂಡು ನಮ್ಗೆ ಏನು ಆಗ್ಬೇಕು? ಅವನ ಮನೆ ಅವನಿದು, ಅವ ಏನಾರು ಮಾಡ್ಕೊಂಡ್ಲಿ. ಈಗ ಮುಂದೆ ಏನು ಮಾಡೋಣ ಹೇಳಿ. ಹೌದಾ ಮಾರಾಯ ಅನಿಲ, ಮುಂದೆ ಏನು ಮಾಡಬೇಕು ಬಿಡಬೇಕು ಹಿಂಗೆ 3 ಜನನು ಕೂತು ಮಾತಾಡ್ಕೊಳ್ಳಿ. ಇದು ಸದ್ಯ ಮಾರಾಯ ನೋಡಿದೆ ಸುಮಾರು ದಿವಸ ಆಗಿತ್ತು. ಒಬ್ಬರು ಒಂದೊಂದು ಥರ ಇದ್ದಂಗೆ ಆತಿತ್ತು. ಇನ್ಮೇಲೆ ನೋಡಿ ಈಗಲೇ ಹೇಳಿರ್ತೀನಿ ಅನಿಲ ಪಾಪಣ್ಣ, ನಮ್ಮನೇಲಿ ಇವರಿಗೂ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬಿಡ, ಏನೇ ಆದರೂ ಕೂತು ಮಾತಾಡ್ಕೊಳ್ಳಿ. ಒಂದು ಮಾತು ಹೆಚ್ಚು ಕಮ್ಮಿ ಎಲ್ಲರದು ಬರ್ತದೆ, ಸುಧಾರಿಸ್ಕೊಂಡು ಮುಂದುವರ್ಕೊಂಡು ಹೋಗ್ಬೇಕಾ. ಮೊನ್ನೆ ಎಲ್ಲ ಸುಮಾರು ಜನ ಮಾತಾಡಿದ್ದಲ್ಲ ಎಸ್ದೆ, ಮೊದಲಿನಷ್ಟೊಂದು ಇದಿಲ್ಲ. ಅವರು ಮೊದಲು ಯಾವಾಗ ನೋಡಿದ್ರು ಒಟ್ಟಿಗೆ ಇರ್ತಿದ್ರು, ಈಗ ಒಟ್ಟಿಗೆ ಇರಲ್ಲ ಅಂತ ಹೇಳಿದ್ರಪ್ಪ. ನಾ ಬಂದು ಹೇಳಿದೆ ಇವ್ರ ಹತ್ರ, ಕೇಳು, ಎಲ್ಲ ಒಟ್ಟಿಗೆ ಇರ್ತೀವಿ, ಅವ್ರಿಗೆ ಹಾಗೆ ಹಿಂಗೆ ಅಂದರು. ಜನ ನೋಡೋರು ನೋಡ್ತಾನೆ ಇರ್ತಾರ ಅನಿಲ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಯಾಕಂದರೆ ಒಂದು ಕಾಲದಲ್ಲಿ ನೀವು ಭಾಳ ಏನು ಒಂದೇ ಬಟ್ಲಲ್ಲಿ ಉಣ್ಣಂಗೆ ಇದ್ದಾರಲ್ಲ, ಈಗ ಹಾಗೆ ಇಲ್ಲಿದ್ದ ಕೂಡಲೇ ಜನಕ್ಕೆ ಸಸಾರ. ನೀವು ಒಗ್ಗಟ್ಟಿಲ್ಲ ಅಂದರೆ ಬೇರೆಯವರು ನಿಮ್ಮ ಮೇಲೆ ಸ್ವಲ್ಪ ಇದು ಮಾಡೋಕ್ಕೆ ನೋಡ್ತಾರೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಅದು ನಮಗೂ ಗೊತ್ತು ಸೀತಕ್ಕ. ಈಗ ಹೇಳಿದ್ರೆ ನಿಮ್ಮ ಗಂಡಗೆ ಸಿಟ್ಟು ಬರ್ತದೆ ಏನೋ. ನಾವೇನು ಅವ್ರ ಮೇಲೆ ಯಾವತ್ತೂ ಸಿಟ್ಟು ಮಾಡಲ್ಲ. ಈಗ ಹಿಂಗಾದ್ರೆ ಹೌದಾ, ಇನ್ನೊಂದು 2 ದಿವಸಕ್ಕೆ ಏನು ಆಗ್ತದೆ ಅಂತಲೇ ಗೊತ್ತಿಲ್ಲ, ನಮ್ಮ ಹತ್ರ ಹೇಳೋದು ಇಲ್ಲ. ಈಗೆಲ್ಲರೂ ತೋಟಕ್ಕೆಲ್ಲರೂ ಹೋಗೋಷ್ಟೊತ್ತಿಗೆ ಈಗ ನಮ್ಮ ಮನೆ ಕಡೆ ನೋಡಿ ಕರೆದು ಪಪ್ಪಣ್ಣ ಇದ್ದೀನ ಅಂತ ಕೇಳಿ ಹೋಗ್ತಾರೆ. ಹೌದಾ, ಮಾಮೂಲು ದಿನ ಆದರೆ ಸಿಟ್ಟು ಬಂತು ಅಂದರೆ ಇಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಒಂದೊಂದು ಸತಿ ಎಲ್ಲರೂ ನಮ್ಮ ಅಮ್ಮ ಗುಂಡಪ್ಪಣ್ಣ ಅಂತ ಕರೆದ್ರೂ ತಿರ್ಗಿ ನೋಡಲ್ಲ, ಹಾಗೆ ಹೋಗ್ತಾರೆ. ಏನು ಆಗ್ತದೆ ಅಂತ ಗೊತ್ತಿಲ್ಲ. ಆಗದೆ ಅಂತ ಮೆಡಿಸಿನ್ ಬರೋದು ಒಂದೇ ಕಡೆಯಿಂದ, ಶೇಖರ ಏನಾದ್ರು ಕಿವಿಗೆ ತುಂಬಿಬಿಟ್ರೆ ಸ್ವಲ್ಪ ದಿವಸ ಅದು ಹೋಗೋ ತನಕ ಹಾಗೆ ಅದೇ ಥರ. ನಿಮ್ಗಂತಾನೆ ಅಲ್ಲ, ನನಗೂ ಹಾಗೆ. ನಿಂಗೊಂದು ಅವ್ನ ಸುದ್ದಿ ಹೇಳ್ದೆ ಇದ್ರೆ ತಿಂದು ನನ್ನ ಪತ್ತೆ ಆಗಲ್ಲ ಏನಲ್ಲ. ಅವೆಂತ ಮಾಡೇನೆ, ಅವೆಂತ ಹೇಳ್ಕೊಡ್ತಾನೆ ಬೇಕಾತಲ್ಲ. ನಾಯಿನ ಸಣ್ಣ ಬಾಲ್ಯ ಅವ ಹೇಳ್ಕೊಟ್ಟ ಅಂತ ಇದು ಮಾಡೋಕ್ಕೆ. ಇವರಿಬ್ಬರು ಇಲ್ಲಿ ಹಿಂಗೆ ಕೂತಂಗೆ ಇರ್ತಾರೆ ಅಂತ ಲೆಕ್ಕ ಹಾಕ್ಬೇಡ ನೀನು. ಅವರಿಬ್ಬರೇ ಒಂದು, ನಾನೇ ಒಂದು ಬೇರೆ ಅನ್ನಂಗೆ ಮಾಡ್ತಾರೆ ಗೊತ್ತಾನ. ಈಗ ಇಲ್ಲಿ ಏನು ಆ ಸಾವುಕಾರ ಇಲ್ಲ, ಹಂಗಾಗಿ ಹಿಂಗೆ ಅದಾರೆ ಅಂತನ ಅವ್ನು ಕಂಡುಬಿಟ್ರೆ ಸೈ, ಪೂರ್ತಿ ಅವ್ನು ಹೇಳ್ದಂಗೆ ಕೇಳೋದು. ಅವನಿಗೆ ಮೊದಲೇ ನನ್ನ ಕಂಡ್ರೆ ಆಗಲ್ಲ. ಅಲ್ಲ ಗುಂಡಪ್ಪ ಮಾವ, ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕಿಬೇಡಿ. ನಿಮ್ಗೆ ಯಾರು ಹೇಳಿದ್ದು ರಘುವೀರ್ ಮಾವ ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂತ? ನಿಮಗೆ ಅವ್ರನ್ನ ಕಂಡ್ರೆ ಆಗಲ್ಲ, ಅದು ಬೇಕಾದ್ರೆ ಏನಾದ್ರು ಹೇಳ್ಬೋದೇನ? ಸುಮ್ಮನೆ ಅವ್ರ ಮೇಲೆ ಒಂಥರ ದ್ವೇಷ ಮಾಡ್ದಂಗೆ ಮಾಡ್ತೀರಪ್ಪ. ಅವರು ನಮ್ಮ ಹತ್ರ ಯಾವತ್ತೂ ನಿಮ್ಮ ಸುದ್ದಿ ಏನೂ ಹೇಳಲ್ಲ. ಏನೂ ಹೇಳಲ್ಲ ಅಂದರೆ ಏನೂ ಹೇಳಲ್ಲ ಗೊತ್ತಾ. ಒಂದು ಪಕ್ಷ ಅವ್ರು ಹೇಳಿದ್ರೆ ಈಗ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಕೇಳ್ರಲ್ಲ, ಹಂಗೆ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ. ನಾವು ಇಷ್ಟು ದಿವಸ ಯಾರ ಜೊತೆ ಇದ್ದಿದ್ದು, ಯಾರ ಜೊತೆ ಹೆಂಗೆ ಇರ್ಬೇಕಂತ ಗೊತ್ತಾಗಲ್ಲ. ಅದು ಅಂತೂ ಹೋತಲ್ಲ. ಒಂದು ದಿವಸ ನಾವೇನಾದ್ರು ನಿಮ್ಮ ಹತ್ರ ಸಿಟ್ಟು ಮಾಡ್ಕೊಂಡು ಮಾತಾಡದೆ ಇದ್ದಿದ್ದಿದ್ರೆ ತೋರಿಸಿ.
ನೀವು ಬೇಕಾದ್ರೆ ಬೇಕಾದಷ್ಟು ಸತಿ ಆ ಥರ ಮಾಡಿರಿ. ಹೌದಾ ಸುಳ್ಳ ಹೇಳಿ? ಈಗ ಸ್ವಲ್ಪ ಸುಮ್ಮನೆ ಇರಿ ಮಾರಾಯ ನೀವೆಲ್ಲ. ಮಾತಾಡಕ್ಕೆ ಬಂದಿದ್ದೆ ಅಂತ ಅದನ್ನು ಮಾತಾಡೋಣ. ಈಗ ಕೆಲಸ ಶುರು ಮಾಡ್ಬೇಕಾದ್ರೆ ಮುಂಚೆನೇ ಹಿಂಗೆ ಈಗ ಜಗಳದಿಂದನೇ ಶುರು ಆಗೋದು ಬೇಡ. ನಮ್ಮ ಸೀತೊಬ್ಳು ಮಾಡೋದು ಹಾಗೆ.